ಈ ಕಡೆ ಕರ್ಕ ಸಾಗರ್ ಸಾಗರ್ ಕರ್ಕ ಈ ಕಡೆ ಮಾಡ್ಕೊಳ್ಳೋದಿಲ್ಲ ಮಕ್ಕಳ ಕರ್ಕ ಸಾಗರ್ ಮಾಡ್ಕೊಳ್ಳೋ ನಿಂದ ಕಾಂಗ್ರೆಸ್ ದಂಡೆ ಹೋಗಲ್ಲ ನಾನಪ್ಪ ಹೋಗಲ್ಲ ಏನ್ एक खास और नेक सियासत उमरुल खत्ताब से मैंने सीखा है। ये दुनिया वालों से नहीं सीखा। ऐसी कौम को रिप्रेजेंट करने वाला ये गाड़ी और यही टोपी वाला अफसर को पे विधानसभा में अगर जाएगा कोई माइक का लाल की हिम्मत नहीं हो सकती मेरे नबी की शान में मुक्ताजी कर सकते हैं। अगर ऐसा कोई करेगा तो एमएलए की सीट को लात मार कर आ जाऊंगा, मुझे जरूरत नहीं है। मेरे नबी की शान में मुक्ताजी मैं बर्दाश्त नहीं करूंगा। चाहता हूं कि ये जो ठेंगा दिखाने वाली पीठ में चूरा फूंकने वाली कांग्रेस है, इसको इस बार आप सबक नहीं सिखाएंगे तो हमेशा के लिए तैयार हो जाओ। ದಾವಣಗೆರೆ ಏನು ಉಪಚುನಾವಣೆ ನಾವೆಲ್ಲ ಹೋಗಿ ನಮ್ಮ ಏನು ಅಫ್ಸರ್ ಕೊಡ್ಲೆ ಸಾರ್ ಅವರ ಏನು ನಾವೆಲ್ಲರೂ ಬಲ ಕೈ ಜೋಡಿಸಿ ಬಲ ತುಂಬಬೇಕಂತ ನಾವು ಇಲ್ಲಿ ಇವತ್ತು ದಾವಣಗೆರೆಗೆ ಆಗಮಿಸಿದ್ದೇವೆ. ಯಾ ಇಮ್ರಾನ್ ಪಾಷಾರಿ ಯಾವನೋ ಒಂದು ಹೇಳದ್ನೆಲ್ಲ ನೀವು ತಗೊಂಡು ಸುಮ್ಮನೆ ಸೀರಿಯಸ್ ನಾನ್ ಕೇಳದೆ ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ದಾವಣಗೆರೆ ದಕ್ಷಿಣ ಉಪಸಮರ ಈ ಬಾರಿ ಹಸ್ತಕ್ಕೆ ಶಾಕ್ ನೀಡ್ತಾರಾ ದಲಿತ ಮುಸ್ಲಿಂ ಮತದಾರರು? ಈ ಬಾರಿ ಕುಕ್ಕರ್ ಜೋರಾಗಿ ಸೀಟಿ ಹೊಡೆಯುತ್ತಾ? ಇದು ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಿಯ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಖಾಡ ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ. ಯಾಕಂದ್ರೆ ಇಲ್ಲಿ ಈ ಬಾರಿ ಇತಿಹಾಸದಲ್ಲೇ ಕಾಣದಂತಹ ಒಂದು ರಾಜಕೀಯ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಅಧಿಕಾರದಲ್ಲಿರೋ ಸರ್ಕಾರವನ್ನೇ ಎದುರು ಹಾಕಿಕೊಂಡು ದಲಿತ ಮತ್ತು ಮುಸ್ಲಿಂ ಸಮುದಾಯದ ಮತದಾರರು ಒಗ್ಗಟ್ಟಾಗಿ ಸಿಡಿದೆದ್ದಿದ್ದಾರೆ. ಅಹಂಕಾರಕ್ಕೆ ಪಾಠ ಕಲಿಸ್ತಾರಾ ವೋಟರ್ಸ್? ಇಷ್ಟು ದಿನ ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ನಂಬಲಾಗಿದ್ದ ಈ ಕ್ಷೇತ್ರದಲ್ಲಿ ಈಗ ಪರಿಸ್ಥಿತಿ ಉಲ್ಟಾ ಹೊಡೆದಿದೆ. ಮುಸ್ಲಿಂ ಮತದಾರರು ಕಾಂಗ್ರೆಸ್ ವಿರುದ್ಧ ತಿರುಗಿಬಿದ್ದಿರೋದನ್ನ ಕಂಡು ಕಂಗಾಲಾಗಿರೋ ಕೈ ನಾಯಕರು ಈಗ ಧರ್ಮ ಮತ್ತು ಸಂಸ್ಕೃತಿಯ ವಿಚಾರದಲ್ಲೇ ಟೀಕೆ ಮಾಡೋಕೆ ಶುರು ಮಾಡಿದ್ದಾರೆ ಅನ್ನೋ ಆಕ್ರೋಶ ಕೇಳಿಬರ್ತಾ ಇದೆ. ಗಡ್ಡ, ಟೋಪಿ ಮತ್ತು ಧಾರ್ಮಿಕ ಮುಖಂಡರನ್ನ ಅವಹೇಳನ ಮಾಡ್ತಿರೋ ಕಾಂಗ್ರೆಸ್ ನಾಯಕರ ವರ್ತನೆಗೆ ಈ ಬಾರಿ ಬ್ಯಾಲೆಟ್ ಬಾಕ್ಸ್ ಮೂಲಕವೇ ಉತ್ತರ ನೀಡಲು ಜನ ಸಜ್ಜಾಗಿದ್ದಾರೆ. ಅಫ್ಸರ್ ಕೊಡ್ಲಿಪೇಟೆ ಪರ ಅಲೆ. ಈ ಬಾರಿಯ ಬದಲಾವಣೆಯ ಹರಿಕಾರನಾಗಿ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಕಣದಲ್ಲಿದ್ದಾರೆ. ಅಫ್ಸರ್ ಪರವಾಗಿ ಈಗ ದಲಿತ ಮತ್ತು ಮುಸ್ಲಿಂ ಸಂಘಟನೆಗಳು ಕೈಜೋಡಿಸಿವೆ. ಪ್ರಮುಖ ನಾಯಕರಾದ ಅಬ್ದುಲ್ ರಜಾಕ್, ಖ್ಯಾತ ಪತ್ರಕರ್ತ ಮತ್ತು ಸಾಮಾಜಿಕ ಹೋರಾಟಗಾರ ರಾಚಿಂತನ್, ಬಾಬಾ ಬುಡನ್ಗಿರಿಯ ಸಾಹೇಬರು, ಬಿ.ಆರ್. ಭಾಸ್ಕರ್ ಪ್ರಸಾದ್, ಬಾಳೆಕಾಯಿ ಶ್ರೀನಿವಾಸ್ ಮತ್ತು ಅಂಗಡಿ ಚಂದ್ರು ಅವರಂತಹ ಪ್ರಮುಖರು ಅಫ್ಸರ್ ಕೊಡ್ಲಿಪೇಟೆ ಪರವಾಗಿ ಅಖಾಡಕ್ಕಿಳಿದು ಧೈರ್ಯ ತುಂಬುತ್ತಿದ್ದಾರೆ. ಕುಕ್ಕರ್ ಸೌಂಡ್ ಜೋರಾಗಿದೆ. ಕ್ಷೇತ್ರದ ಜನತೆ ಅಫ್ಸರ್ ಕೊಡ್ಲಿಪೇಟೆಗೆ ಹೂವಿನ ಹಾರ ಹಾಕಿ ಸ್ವಾಗತಿಸುತ್ತಿದ್ದಾರೆ. ಕೆಲವು ದಳ್ಳಾಳಿಗಳು ಹಣಕ್ಕಾಗಿ ತಮ್ಮ ಜಮೀರ್ನೇ ಮಾರಾಟ ಮಾಡಿಕೊಳ್ಳಬಹುದು. ಆದ್ರೆ ಜನಸಾಮಾನ್ಯರು ಮಾತ್ರ ಈ ಬಾರಿ ಕುಕ್ಕರ್ ಗುರುತಿಗೆ ಮತ ಹಾಕಿ ಬದಲಾವಣೆ ತಂದೆ ತರುತ್ತೇವೆ ಅಂತ ಪಣ ತೊಟ್ಟಿದ್ದಾರೆ. ಇತ್ತ ಎಂಎಲ್ಸಿ ಜಬ್ಬಾರ್ ಸಾಬ್ ರವರಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕಡೆಯಿಂದ ಬುಲಾವ್ ಬಂದಿಲ್ಲವೆಂದು ಅವರ ಗೋಳು. ಮುಸ್ಲಿಂ ಎಂದು ನನಗೆ ಕರೆಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಜಬ್ಬರ್ ಖಾನ್. ಕಾಂಗ್ರೆಸ್ ಪಕ್ಷಕ್ಕೆ ಹತಾಶೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿನ ಭೀತಿ ಶುರುವಾದಂತಿದೆ. ಅದಕ್ಕೇ ಇರಬೇಕು. ಸ್ಥಳೀಯ ಸಮಸ್ಯೆಗಳನ್ನ ಬಿಟ್ಟು ಈಗ ಇರಾನ್ ಇಸ್ರೇಲ್ ಯುದ್ಧದ ಕಥೆಗಳನ್ನ ಹೇಳಿಕೊಂಡು ಜನರ ದಿಕ್ಕು ತಪ್ಪಿಸಲು ನೋಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಒಟ್ಟಿನಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಕಾಂಗ್ರೆಸ್ ವರ್ಸಸ್ ಎಸ್ಡಿಪಿಐ ನಡುವೆ ನೇರ ಹಣಾಹಣಿ ಏರ್ಪಟ್ಟಿರೋದಂತೂ ಸತ್ಯ. ಇದು ಈ ಹೊತ್ತಿನ ವಿಶೇಷ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.